ಸ್ನೇಹಿತರೆ, ಮಾರ್ಚ್ 28, 2025 ತೆಲಂಗಾಣ ರಾಜ್ಯದ ಸಂಗಾರೆಡ್ಡಿ ಜಿಲ್ಲೆಯಲ್ಲಿ ಅಮೀನ್ಪುರ್ ಅಂತ ಒಂದು ಊರು. ಆ ಊರಲ್ಲಿ ರಘುವೇಂದ್ರ ಅಂತ ಒಂದು ಕಾಲೋನಿ ಇರುತ್ತೆ. ಅದೇ ಮಾರ್ಚ್ 28ಕ್ಕೆ ಈ ರಘುವೇಂದ್ರ ಕಾಲೋನಿಲಿ ರಾತ್ರಿ 3 ಗಂಟೆ ಹೊತ್ತಲ್ಲಿ ಒಬ್ಬ ವ್ಯಕ್ತಿ ಒಂದು ಮನೆ ಹತ್ರ ಹೋಗಿ ಜೋರಾಗಿ ಕದ ತಟ್ತಾ ಇರ್ತಾನೆ. ಇವನು ಎಷ್ಟೇ ಕದ ತಟ್ಟಿದ್ರು ಕೂಡ ಆ ಮನೆಯಿಂದ ಯಾರೂ ಎದ್ದು ಬರಲ್ಲ. ನೀವು ಸ್ವಲ್ಪ ಬೇಜಾರು ಮಾಡ್ಕೋಬೇಡಿ, ಇಷ್ಟೊತ್ತಲ್ಲಿ ಯಾರೇ ಬಂದು ಕದ ತಟ್ಟಿದ್ರು ಕೂಡ ಎಂಥವ್ರಿಗೂ ಕೂಡ ತುಂಬ ಗಾಢ ನಿದ್ದೆ ಇರುತ್ತೆ. ಅದಕ್ಕಾಗಿ ಆ ಮನೆಯವರು ಇವನು ಕದ ತಟ್ದ ಅಂದ ತಕ್ಷಣ ಎದ್ದು ಬರೋದಕ್ಕಾಗಲ್ಲ. ಹೀಗೆ ಸ್ವಲ್ಪ ಹೊತ್ತು ಆ ವ್ಯಕ್ತಿ ಕದ ತಟ್ತಾ ಇರ್ತಾನೆ. ಯಾವಾಗ ಆ ಮನೆಯಿಂದ ಯಾರೂ ಎದ್ದು ಬರಲ್ಲ, ಈ ವ್ಯಕ್ತಿ ಆ ಮನೆಯನ್ನು ಬಿಟ್ಟು ಪಕ್ಕದ ಮನೆಗೆ ಹೋಗ್ತಾನೆ. ಆ ಮನೆ ಕದ ತಟ್ತಾನೆ, ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಕದ ತಟ್ತಾನೆ. ಆದರೆ ಆ ಮನೆಯಿಂದ ಕೂಡ ಯಾರೂ ಎದ್ದು ಬರಲ್ಲ. ಆ ವ್ಯಕ್ತಿ ಆ ಮನೆಯನ್ನು ಕೂಡ ಬಿಟ್ಟು 3ನೇ ಮನೆ ಹತ್ರ ಹೋಗ್ತಾನೆ. ಅಲ್ಲಿ ಹೋಗಿ ಕದ ತಟ್ತಾನೆ. ಆಲ್ರೆಡಿ ಇವನು 1-2 ಮನೆ ಹತ್ರ ಕದ ತಟ್ಟಿರ್ತಾನೆ. ಆ ಶಬ್ದ ಈ 3ನೇ ಮನೆಯವ್ರಿಗೂ ಕೇಳಿಸಿರುತ್ತೆ. ಈಗ ಈ 3ನೇ ಮನೆ ಹತ್ರ ಬಂದು ಕದ ತಟ್ಟೋದ್ರಿಂದ ಆ 3ನೇ ಮನೆಯಲ್ಲಿದ್ದಂಥ ಜನ ಎದ್ದು ಹೊರಗಡೆ ಬರ್ತಾರೆ. ಹೀಗೆ ಆ 3ನೇ ಮನೆಯ ಜನ ಹೊರಗಡೆ ಬಂದು ನೋಡಿದ್ರೆ ಆ ಕದ ತಟ್ತಾ ಇದ್ದಂಥ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅವನು ಚೆನ್ನಯ್ಯ. ಈ ಚೆನ್ನಯ್ಯ ಕುಡ್ಕನೂ ಅಲ್ಲ, ಕೆಟ್ಟವನೂ ಅಲ್ಲ. ಆದರೆ ಈ 3 ಗಂಟೆ ರಾತ್ರಿ ಹೊತ್ತಲ್ಲಿ ಇವನು ಯಾಕೆ ಬಂದು ಕದ ತಟ್ತಾ ಇದ್ದಾನೆ ಅಂತ ಚೆನ್ನಯ್ಯ ಏನಾಯಿತು, ಯಾಕೆ ಇಷ್ಟೊತ್ತಲ್ಲಿ ಬಂದು ಕದ ತಟ್ತಾ ಇದೆಯಾ ಅಂತ ಕೇಳಿದ್ರೆ ಚೆನ್ನಯ್ಯ ಹೇಳ್ತಾನೆ, ನನ್ನ ಹೆಂಡತಿಗೆ ತುಂಬ ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಹೊಟ್ಟೆ ನೋವಿಗೆ ಕಾರಣ ಏನು ಅಂತ ಕೇಳಿದರೆ ರಾತ್ರಿ ಮಲಗುವಾಗ ಮೊಸರನ್ನ ಊಟ ಮಾಡಿದ್ಲಂತೆ. ಈಗ ಹೊಟ್ಟೆ ನೋವು ಅಂತ ನರಳಾಡ್ತಾ ಇದ್ದಾಳೆ. ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ನನ್ನ ಜೊತೆಲಿ ಬನ್ನಿ ಅಂತ ಹೇಳ್ತಾನೆ. ಚೆನ್ನಯ್ಯ ಇಷ್ಟೆಲ್ಲ ಹೇಳೋ ಹೊತ್ತಿಗೆ ಇವನು ಆಲ್ರೆಡಿ 1-2 ಮನೆಯ ಬಾಗಿಲನ್ನು ತಟ್ಟು ಬಂದಿರ್ತಾನೆ. ಅವರು ಕೂಡ ಎದ್ದು ಹೊರಗಡೆ ಬಂದಿರ್ತಾರೆ. ಈ 3 ಮನೆಯವರು ಕೂಡ ಸೇರಿ ಚೆನ್ನಯ್ಯನ ಮನೆ ಒಳಗಡೆ ಹೋಗಿ ನೋಡ್ತಾರೆ. ಇವರೆಲ್ಲ ಸೇರಿ ಚೆನ್ನಯ್ಯನ ಮನೆ ಬರೋ ಹೊತ್ತಿಗೆ ಚೆನ್ನೈನ ಹೆಂಡತಿ ಹೆಸರು ರಜಿತಾ ಅಂತ. ಅವಳು ಹೊಟ್ಟೆ ನೋವಿಗೆ ನರಳಾಡಿ ಇನ್ನೇನು ಪ್ರಜ್ಞೆ ತಪ್ಪಿ ಬೀಳಬೇಕು ಆ ಸ್ಥಿತಿಗೆ ಬಂದು ಬಿದ್ದಿರ್ತಾಳೆ. ಈಗ ಹೊರಗಡೆಯಿಂದ ಬಂದಿದ್ದಂಥ ಸ್ವಲ್ಪ ಜನ ಚೆನ್ನಯ್ಯ ಇವರೆಲ್ಲ ಸೇರಿ ರಚಿತಾಳನ್ನ ಒಂದು ಕಾರ್ಗೆ ತಾಕೋತಾರೆ. ಈಗ ಅವರೆಲ್ಲ ಸೇರಿ ಆಸ್ಪತ್ರೆಗೆ ಹೊರಡಬೇಕು. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಚೆನ್ನಯ್ಯನಿಗೆ ಒಂದು ಪ್ರಶ್ನೆ ಕೇಳ್ತಾನೆ, ನಿನ್ನ ಹೆಂಡತಿಯೇನೋ ಮೊಸರನ್ನ ಊಟ ಮಾಡಿದ್ಲು ಸರಿ, ನಿನ್ನ ಮಕ್ಕಳೇನು ಊಟ ಮಾಡಿದ್ರು ಅಂದರೆ ಚೆನ್ನಯ್ಯ ಹೇಳ್ತಾನೆ, ಅವರು ಕೂಡ ಮೊಸರನ್ನ ಊಟ ಮಾಡಿರ್ಬೋದು ಅಂತ ಹೇಳ್ತಾನೆ. ಸರಿ, ಈಗ ನೀನು ಆ 3 ಮಕ್ಳು ಎಲ್ಲಿದ್ದಾರೆ, ಅವ್ರು ಹೇಗಿದ್ದಾರೆ ಅಂತ ಕೇಳಿದ್ರೆ ಅವರೆಲ್ಲ ಬೆಡ್ರೂಮಲ್ಲಿ ಮಲಗಿದ್ದಾರೆ ಅಂತ ಹೇಳ್ತಾರೆ. ಸರಿ ನಡೀರಿ ಅವ್ರಿಗೆ ನೋಡೋಣ ಅಂತ ಆ ರೂಮ್ ಹತ್ರ ಹೋಗಿ ನೋಡಿದ್ರೆ ಆ 3 ಮಕ್ಳನ್ನ ನೋಡಿದ್ರೆ ಆ 3 ಮಕ್ಳ ದೇಹದಲ್ಲಿ ಜೀವ ಇರೋ ಥರ ಕಾಣಲ್ಲ. ಈ 3 ಮಕ್ಕಳ ಪರಿಸ್ಥಿತಿಯನ್ನು ನೋಡಿ ಚೆನ್ನಯ್ಯ ಮತ್ತು ಅಲ್ಲಿದ್ದಂಥ ಜನರಿಗೆ ಗಾಬರಿ ಆಗುತ್ತೆ. ಜೋರಾಗಿ ಕೂಗಿ ಈ ಮಕ್ಕಳನ್ನ ಎಬ್ರಿಸೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ಆ ಮಕ್ಕಳು ಅಲ್ಲಾಡಲ್ಲ. ಆ ಮಕ್ಕಳ ಹಸ್ತವನ್ನು ಉಜ್ತಾರೆ, ಅವರ ಎದೆಯನ್ನು ಜೋರಾಗಿ ಪ್ರೆಸ್ ಮಾಡ್ತಾರೆ. ಆದರೆ ಏನೇ ಮಾಡಿದ್ರು ಕೂಡ ಆ ಮಕ್ಕಳು ಅಲ್ಲಾಡಲ್ಲ. ಅಷ್ಟೇ ಅಲ್ಲ, ಆ 3 ಮಕ್ಕಳ ಬಾಡಿಗಳು ಕೂಡ ತಣ್ಣಗಾಗ್ತಾ ಬಂದಿರುತ್ತೆ. ಹೊರಗಡೆ ಒಂದು ಕಾರಲ್ಲಿ ರಚಿತಾಳನ್ನ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಅಲ್ಲಿದ್ದಂಥ ಜನ ಡಿಸೈಡ್ ಮಾಡ್ತಾರೆ, ರಚಿತಾ ಇರುವಂಥ ಕಾರ್ ಆಸ್ಪತ್ರೆಗೆ ಹೋಗಲಿ, ಆನಂತರ ಈ 3 ಮಕ್ಕಳನ್ನ ಇನ್ನೊಂದು ಕಾರಲ್ಲಿ ಹಾಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ಕೋತಾರೆ. ಅದರಂತೆ ರಚಿತಾ ಇದ್ದಂಥ ಕಾರ್ ಈಗ ಆಸ್ಪತ್ರೆಗೆ ಹೊರಡುತ್ತೆ. ಈಗ ಈ 3 ಮಕ್ಕಳನ್ನು ಕೂಡ ಇನ್ನೊಂದು ಕಾರಲ್ಲಿ ಹಾಕೊಂಡು ಹೋಗೋದಕ್ಕೆ ತಯಾರಿ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಪೊಲೀಸರಿಗೆ ಯಾರೋ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಪೊಲೀಸರು ಘಟನಾ ಸ್ಥಳಕ್ಕೆ ಬರ್ತಾರೆ. ಪೊಲೀಸರು ಈ 3 ಮಕ್ಕಳನ್ನ ಮತ್ತೆ ಚೆನ್ನೈನ ಜೊತೆಲಿ ಕರ್ಕೊಂಡು ರಚಿತಾಳನ್ನ ಕರ್ಕೊಂಡು ಹೋಗಿದ್ದಂಥ ಅದೇ ಆಸ್ಪತ್ರೆಗೆ ಬರ್ತಾರೆ. ಅಲ್ಲಿ ಡಾಕ್ಟ್ರು ಬರ್ತಾರೆ, ಈ 3 ಮಕ್ಕಳನ್ನ ಚೆಕ್ ಮಾಡ್ತಾರೆ. ಈ 3 ಮಕ್ಕಳು ಕೂಡ ತೀರ್ಕೊಂಡಿದ್ದಾರೆ ಅಂತ ಡಿಕ್ಲೇರ್ ಮಾಡ್ತಾರೆ. ಈಗ ಚೆನ್ನೈನ ಪರಿಸ್ಥಿತಿ ಯಾವ ಥರ ಆಗಿರುತ್ತೆ ಅಂದರೆ, ಒಂದೇ ಒಂದು ರಾತ್ರಿಯಲ್ಲಿ ಚೆನ್ನಯ್ಯ ತನ್ನ 3 ಮಕ್ಕಳನ್ನ, ಆ 3 ಮಕ್ಕಳಲ್ಲಿ ಒಂದು ಹೆಣ್ಣು 2 ಗಂಡು, ತನ್ನ 3 ಮಕ್ಕಳನ್ನ ಕಳ್ಕೊಂಡಿರ್ತಾನೆ. ಅಷ್ಟೇ ಅಲ್ಲ, ಇವನ ಹೆಂಡತಿ ಪರಿಸ್ಥಿತಿ ಕೂಡ ತುಂಬ ಕೆಟ್ಟಾಗಿರುತ್ತೆ. ಅವಳು ಸಾಯ್ತಾಳ ಬದುಕ್ತಾಳ ಅಂತ ಈಗಲೇ ಹೇಳೋದಕ್ಕಾಗಲ್ಲ. ಚೆನ್ನಯ್ಯ ಅದೇ ಗಾಂಧಿ ಆಸ್ಪತ್ರೆಯಲ್ಲಿ ಅಲ್ಲೇ ನೆಲದ ಮೇಲೆ ಬಿದ್ದು ಒದ್ದಾಡ್ಬಿಡ್ತಾನೆ. ಅವನ ದುಃಖವನ್ನು ನೋಡೋದಕ್ಕಾಗ್ತಾರಲ್ಲ. ಅಲ್ಲಿದ್ದಂಥ ಜನ ಹಾಗೋ ಹೀಗೋ ಚೆನ್ನಯ್ಯನಿಗೆ ಸಮಾಧಾನ ಮಾಡ್ತಾರೆ. ಅದೇ ಇನ್ನೊಂದು ಕಡೆ ಡಾಕ್ಟರ್ಗಳು ಚೆನ್ನೈನ ಹೆಂಡತಿ ರಚಿತಾಗೆ ಹೊಟ್ಟೆ ವಾಶ್ ಮಾಡ್ತಾರೆ. ಹೊಟ್ಟೆ ವಾಶ್ ಮಾಡೋದು ಅಂದರೆ ವಿಷ ಕುಡ್ದಂಥವ್ರಿಗೆ ಮೊದಲು ಸೋಪ್ ನೀರು ಕುಡಿಸ್ತಾರಂತೆ, ವಾಂತಿ ಮಾಡಿಸ್ತಾರಂತೆ. ಆನಂತರ ಒಂದು ಪೈಪ್ ಹಾಕಿ ಹೊಟ್ಟೆಯಲ್ಲಿ ಏನೇನೆಲ್ಲ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾರಂತೆ. 3 ಗಂಟೆಗಳ ನಂತರ ರಚಿತಾ ಸ್ಥಿತಿ ಸುಧಾರಿಸ್ತಾ ಬರುತ್ತೆ. ರಚಿತಾಗೆ ಸ್ವಲ್ಪ ಜ್ಞಾನ ಬಂದಾಗ ಅವಳು ಇನ್ನೂ ಬೆಡ್ ಮೇಲೆ ಇರ್ತಾಳೆ. ನನ್ನ ಮಕ್ಳು ಹೇಗಿದ್ದಾರೆ ಅಂತ ಕೇಳ್ತಾಳೆ. ಅಲ್ಲಿದ್ದಂಥ ಡಾಕ್ಟ್ರುಗಳು ಯೋಚನೆ ಮಾಡ್ತಾರೆ, ಇವಳು ಈಗ ಸಾಯ್ತಾ ಬದುಕಿದ್ದಾಳೆ, ಮಕ್ಕಳ ವಿಷಯವನ್ನು ಏನಾದ್ರು ಇವಳಿಗೆ ಹೇಳ್ಬಿಟ್ರೆ ಇವಳು ಇಲ್ಲೇ ಸತ್ತೋಗ್ತಾಳೆ, ಇಲ್ಲಾಂದ್ರೆ ಇವಳು ಕೋಮಾಗ ಹೊರಟೋಗ್ತಾಳೆ ಅಂತ ಮಕ್ಕಳೆಲ್ಲ ಸೇಫ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ರಚಿತಾಗೆ ಆಕೆಯ 3 ಮಕ್ಕಳುಗಳು ತೀರ್ಕೊಂಡಿರುವಂಥ ವಿಷಯ ತಿಳಿಸಲ್ಲ. ಇನ್ನೊಂದು ಕಡೆ ಪೊಲೀಸರು ಚೆನ್ನಯ್ಯನಿಗೆ ಪ್ರಶ್ನೆ ಮಾಡ್ತಾರೆ, ಏನಪ್ಪ ವಿಷಯ, ಇದೆಲ್ಲ ಹೇಗಾಯಿತು ಅಂತ ಕೇಳಿದ್ರೆ ಅದಕ್ಕೆ ಚೆನ್ನಯ್ಯ ಹೇಳ್ತಾನೆ, ಸರ್ ನಾನು ವಾಟರ್ ಟ್ಯಾಂಕರ್ ಓಡಿಸ್ತೀನಿ. ರಾತ್ರಿ 9 ಗಂಟೆ ಹೊತ್ತಿಗೆ ನನಗೆ ಕಂಪ್ನಿಯಿಂದ ಫೋನ್ ಬಂದಿತ್ತು, ಸಂಗಾರೆಡ್ಡಿಯಿಂದ ಚಂದನ್ ನಗರ್ಗೆ ವಾಟರ್ ಟ್ಯಾಂಕರ್ ತಗೊಂಡು ಹೋಗ್ಬೇಕಾಯಿತು. ಅದಕ್ಕಾಗಿ ನಾನು 10 ಗಂಟೆ ಹೊತ್ತಿಗೆ ಮನೆಯಿಂದ ಹೊರಟಿದ್ದೆ. ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋ ಹೊತ್ತಿಗೆ ರಾತ್ರಿ 3 ಗಂಟೆ ಆಗಿತ್ತು. ಮನೆಗೆ ಬಂದು ನೋಡಿದ್ರೆ ರಚಿತಾ ಹೊಟ್ಟೆ ಹಿಡ್ಕೊಂಡು ಹೊಟ್ಟೆ ನೋವು ಅಂತ ಅಳ್ತಾ
ಇದ್ಲು. ಅವಳಿಗೆ ಎಷ್ಟು ಕಂಟ್ರೋಲ್ ಮಾಡೋದಕ್ಕೆ, ಎಷ್ಟು ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡಿದೆ, ನನ್ನ ಕೈಯಿಂದ ಆಗಲಿಲ್ಲ. ಅದಕ್ಕಾಗಿ ಮನೆಯಿಂದ ಹೊರಟು ಅಕ್ಕಪಕ್ಕದ ಮನೆ ಜನರನ್ನ ಸೇರಿಸ್ಕೊಂಡು ಬಂದು ನೋಡೋ ಹೊತ್ತಿಗೆ ಇವಳು ಪ್ರಜ್ಞೆ ತಪ್ಪಿ ಬಿದ್ದಿದ್ಲು. ಇವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ರು. ಮಕ್ಕಳೇಗಿದ್ದಾರೆ ಅಂತ ನೋಡೋದಕ್ಕೆ ಹೋದ್ರೆ ಮಕ್ಕಳು ತೀರ್ಕೊಂಡಿದ್ರು ಸರ್ ಅಂತ ಹೇಳ್ತಾನೆ. ಇಲ್ಲಿ ಪೊಲೀಸರು ಚೆನ್ನೈ ಕೊಡ್ತಾ ಇರೋಂಥ ಹೇಳಿಕೆಯಿಂದ ಇದು ಫುಡ್ ಪಾಯ್ಸನ್ ಕೇಸ್ ಇರ್ಬೋದು, ಯಾವುದಕ್ಕೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿ, ಈಗಲೇ ಸದ್ಯಕ್ಕೆ ದುಡ್ಕೋದು ಬೇಡ ಅಂತ ಸುಮ್ಮನಾಗ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಪೊಲೀಸರು ಕಾಯ್ತಾ ಇದ್ದಂಥ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಆದರೆ ಪೊಲೀಸರು ಅಂದ್ಕೊಂಡಂತೆ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಈ ಮಕ್ಕಳ ಸಾವಿಗೆ ಫುಡ್ ಪಾಯ್ಸನಿಂಗ್ ಆಗಲಿ ಯಾವುದೇ ವಿಷ ಆಗಲಿ ಕಾರಣ ಅಲ್ಲ. ಈ ಮಕ್ಕಳು ಸಾಯೋದಕ್ಕೆ ಆ ಮಕ್ಕಳನ್ನ ಕತ್ತಿಸಿ ಸಾಯಿಸಿದ್ದಾರೆ, ಉಸಿರುಗಟ್ಟಿಸಿ ಸಾಯಿಸಿದ್ದಾರೆ ಅಂತ ಮೆನ್ಷನ್ ಮಾಡಿರ್ತಾರೆ. ಪೊಲೀಸರಿಗೆ ಮೊದಲೇ ಈ ಕೇಸಲ್ಲಿ ಅನುಮಾನ ಆಯಿತು. ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿ ಅಂತ ಕಾಯ್ತಾ ಇದ್ರು. ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದ್ರೆ ಈ ಥರ ಬಂದಿದೆ. ಈಗ ಪೊಲೀಸರು ತನಿಖೆ ಮಾಡೋದಾದರೆ, ವಿಚಾರಣೆ ಮಾಡೋದಾದರೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ತನಿಖೆ ಮಾಡಬೇಕು. ಯಾಕೆಂದರೆ ಆ ಮನೆಯಲ್ಲಿ 5 ಜನ ಇದ್ದರು. 5 ಜನರಲ್ಲಿ 3 ಜನ ತೀರ್ಕೊಂಡಿದ್ದಾರೆ, ಒಬ್ಬ ವ್ಯಕ್ತಿ ಡ್ಯಾಮೇಜ್ ಆಗಿದ್ದಾನೆ, ಒಬ್ಬ ಮಾತ್ರ ಸೇಫ್ ಆಗಿದ್ದಾನೆ. ಆ ವ್ಯಕ್ತಿ ಯಾರು? ಚೆನ್ನಯ್ಯ. ಈಗ ಪೊಲೀಸರು ಚೆನ್ನಯ್ಯನನ್ನ ಕರೀತಾರೆ, ವಿಚಾರಣೆ ಶುರು ಮಾಡ್ತಾರೆ. ಪೊಲೀಸರು ತನಿಖೆ ಮಾಡುವಾಗ ಚೆನ್ನಯ್ಯ ಈಗಲೂ ಕೂಡ ಅದನ್ನೇ ಹೇಳ್ತಾನೆ. ಸರ್, ರಾತ್ರಿ 9 ಗಂಟೆ ಹೊತ್ತಿಗೆ ಕಂಪ್ನಿಯಿಂದ ಫೋನ್ ಬಂದಿತ್ತು, 10 ಗಂಟೆಗೆ ಮನೆಯಿಂದ ಹೊರಟಿದ್ದೆ, 3 ಗಂಟೆ ಹೊತ್ತಿಗೆ ಕೆಲಸ ತೀರಿಸ್ಕೊಂಡು ಬರೋ ಹೊತ್ತಿಗೆ ಇಷ್ಟೆಲ್ಲ ನಡೆದಿತ್ತು ಅಂತ ಹೇಳ್ತಾನೆ. ಪೊಲೀಸರು ಕೇಳ್ತಾರೆ, ನೀನು 10 ಗಂಟೆಗೆ ಮನೆಯಿಂದ ಹೊರಟಿಲ್ಲ, ನಿನ್ನ ಮನೆಯಿಂದ ಊಟ ಮಾಡ್ಕೊಂಡು ಹೋಗ್ಲಿಲ್ವ ಅಂದರೆ ಚೆನ್ನಯ್ಯ ಹೇಳ್ತಾನೆ, ಇಲ್ಲ ಸರ್, ನಾನು ಊಟವನ್ನು ಬಾಕ್ಸ್ ಮಾಡ್ಕೊಂಡು ಹೊರಟಿದ್ದೆ, ಆದರೆ ಕೆಲಸ ತುಂಬ ಜಾಸ್ತಿ ಇತ್ತು, ಕೆಲಸದ ಪ್ರೆಷರಿಂದ ನಾನು ಊಟ ಮಾಡಲಿಲ್ಲ, ರಾತ್ರಿ 3 ಗಂಟೆ ಹೊತ್ತಿಗೆ ಮನೆಗೆ ವಾಪಸ್ ಬಂದೆ ಅಂತ ಹೇಳ್ತಾನೆ. ಪೊಲೀಸರು ಇಲ್ಲಿ ಚೆನ್ನಯ್ಯ ಹೇಳ್ತಾರಂಥ ಮಾತೆಲ್ಲ ನಿಜಾನ ಇಲ್ಲ ಸುಳ್ಳ ಅಂತ ತಿಳ್ಕೊಳ್ಳೋದಕ್ಕೆ ಚೆನ್ನಯ್ಯ ಕೆಲಸ ಮಾಡ್ತಾ ಇದ್ದಂಥ ಕಂಪ್ನಿಗೆ ಫೋನ್ ಮಾಡಿ ಕೇಳ್ತಾರೆ. ಚೆನ್ನಯ್ಯ ಕೆಲಸಕ್ಕೆ ಎಷ್ಟು ಗಂಟೆಗೆ ಬಂದ, ಮತ್ತೆ ವಾಪಸ್ ಎಷ್ಟು ಗಂಟೆಗೆ ಬಂದ, ಇವನು ಕೆಲಸಕ್ಕೆ ಬಂದಿದ್ದು ನಿಜಾನ ಅಂತ. ಆದರೆ ಚೆನ್ನಯ್ಯ ಹೇಳ್ತಾರಂಥ ಮಾತೆಲ್ಲ ಅಲ್ಲಿ ನಿಜವಾಗಿರುತ್ತೆ. ಪೊಲೀಸರು ಚೆನ್ನಯ್ಯನಿಗೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ನೀನು ಸಂಗಾರೆಡ್ಡಿಯಿಂದ ಚಂದನಗರ್ಗೆ ಹೋಗಿ ಬರೋದಕ್ಕೆ 2.5 ಗಂಟೆ ಟೈಮ್ ಸಾಕು, ನೀನು ಎಷ್ಟೇ ನಿಧಾನವಾಗಿ ಹೋಗಿ ಬಂದರೂ ಕೂಡ 2.5 ಗಂಟೆ ಟೈಮ್ ಸಾಕಾಗುತ್ತೆ, ನೀನು 5 ಗಂಟೆ ಟೈಮ್ ಯಾಕೆ ತಗೊಂಡೆ ಅಂದರೆ ಅದಕ್ಕೆ ಚೆನ್ನಯ್ಯ ಹೇಳ್ತಾನೆ, ಸರ್, ವಾಟರ್ ಟ್ಯಾಂಕರ್ ತುಂಬ ಲೋಡ್ ಆಗಿತ್ತು, ಅಷ್ಟೇ ಅಲ್ಲ ದಾರಿಲಿ ತುಂಬ ಟ್ರಾಫಿಕ್ ಇತ್ತು, ಅದರಿಂದಾಗಿ ಹೋಗಿ ಬರೋದಕ್ಕೆ ಇಷ್ಟು ಲೇಟ್ ಆಯಿತು ಅಂತ ಹೇಳ್ತಾನೆ. ಪೊಲೀಸರು ಈ ಚೆನ್ನಯ್ಯನ ಮನೆ ಅಕ್ಕಪಕ್ಕದಲ್ಲೆಲ್ಲ ವಿಚಾರಣೆ ಮಾಡ್ತಾರೆ. ಚೆನ್ನಯ್ಯ ಮನೇಲಿ ಹೇಗೆ ನಡ್ಕೋತಾ ಇದ್ದ, ಮಕ್ಳ ಜೊತೆ ಹೇಗೆ ನಡ್ಕೋತಾ ಇದ್ದ, ಹೆಂಡತಿ ಜೊತೆ ಹೇಗೆ ನಡ್ಕೋತಾ ಇದ್ದ, ಅವ್ನು ಕುಡ್ಕನ ಇಲ್ಲ ಜೂಜಾಡ್ತಾ ಇದ್ನ ಅಂತ. ಆದರೆ ಈ ಚೆನ್ನಯ್ಯನ ಮನೆ ಅಕ್ಕಪಕ್ಕದವ್ರು ಕೊಟ್ಟಂಥ ಮಾಹಿತಿಯನ್ನು ನೋಡಿದ್ರೆ ಚೆನ್ನಯ್ಯ ಕುಡ್ಕನೂ ಅಲ್ಲ, ಜೂಜು ಆಡ್ತಾ ಇರಲಿಲ್ಲ. ಅವನು ತನ್ನ ಹೆಂಡತಿ ಮಕ್ಕಳನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದ. ಅವನು ತನ್ನ ಹೆಂಡತಿ ಮಕ್ಕಳನ್ನ ಸುಖವಾಗಿ ಇಡೋದಕ್ಕೆ ಅಂತ ಹಗಲು ರಾತ್ರಿ ದುಡಿತಾ ಇದ್ದ ಅಂತ ಚೆನ್ನಯ್ಯನ ಮನೆ ಅಕ್ಕಪಕ್ಕದವ್ರು ಒಂದು ಮಾಹಿತಿ ಕೊಡ್ತಾರೆ. ಪೊಲೀಸರು ಎಷ್ಟೆಲ್ಲ ತನಿಖೆ ಮಾಡಿ ಎಷ್ಟೆಲ್ಲ ವಿಚಾರಣೆಗಳನ್ನ ಮಾಡಿದ್ರು ಕೂಡ ಯಾವುದೇ ಅಂಗಲಿಂದ ಚೆನ್ನಯ್ಯ ಈ ಮಕ್ಕಳನ್ನ ಕೊಲೆ ಮಾಡಿದಂಥ ಕೊಲೆಗಾರನ ಥರ ಕಾಣ್ತಾ ಇಲ್ಲ. ಅದ್ರ ಬದಲಾಗಿ ಚೆನ್ನಯ್ಯ ನಿರಪರಾಧಿ ಅಂತ ತೋರಿಸೋದಕ್ಕೆ ಬೇಕಾದಷ್ಟು ಸಾಕ್ಷಿಗಳಿರುತ್ತೆ. ಹಾಗಾದರೆ ಚೆನ್ನಯ್ಯ ನಿರಪರಾಧಿ ಆದರೆ ಆ ಮಕ್ಕಳನ್ನ ಹೊರಗಡೆಯಿಂದ ಯಾರಾದರೂ ಬಂದು ಕೊಲೆ ಮಾಡಿರ್ಬೋದು, ರಚಿತಾಗಿ ಫುಡ್ನಲ್ಲಿ ಪಾಯ್ಸನ್ ಹಾಕಿರ್ಬೋದು. ಇಷ್ಟೆಲ್ಲ ಪ್ರಶ್ನೆಗಳು ಪೊಲೀಸರು ಮುಂದೆ ಈಗ ಓಪನ್ ಆಗ್ತಾ ಇರುತ್ತೆ. ಇದ್ರ ನಡುವೆ ಪೊಲೀಸರು ಯಾವುದಕ್ಕೂ ಇರಲಿ ಅಂತ ಚೆನ್ನಯ್ಯ ಮತ್ತು ರಚಿತಾಳ CDR ಅನ್ನು ಓಪನ್ ಮಾಡಿ ನೋಡ್ತಾರೆ. ಅಂದರೆ ಕಾಲ್ ಡೀಟೇಲ್ಸ್ ರೆಕಾರ್ಡನ್ನು ಓಪನ್ ಮಾಡಿ ನೋಡ್ತಾರೆ. ಇಲ್ಲಿ ಚೆನ್ನಯ್ಯನ CDR ನಾರ್ಮಲ್ ಆಗಿರುತ್ತೆ, ಆದರೆ ರಚಿತಾಳ CDRನಲ್ಲಿ ರಚಿತಾ ಹೆಚ್ಚೆಚ್ಚಾಗಿ ಶಿವಕುಮಾರ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಅವನ ಜೊತೆ ಮಾತಾಡ್ತಾ ಇರ್ತಾಳೆ. ಹೀಗೆ ರಚಿತಾ ಶಿವಕುಮಾರ್ ಜೊತೆ ಗಂಟೆಗಟ್ಟಲೆ ಮಾತಾಡ್ತಾ ಇರೋದನ್ನ ನೋಡಿದ್ರೆ ರಚಿತಾಗೆ ಶಿವಕುಮಾರ್ ಜೊತೆ ಅನೈತಿಕ ಸಂಬಂಧ ಇರ್ಬೋದು ಅಂತ ಪೊಲೀಸರಿಗೆ ಅನ್ಸುತ್ತೆ. ಪೊಲೀಸರು ಅಲ್ಲಿ ವಿಚಾರಣೆ ಮಾಡಿದಾಗ ಈ ಮಾತು ನಿಜ ಕೂಡ ಆಗಿರುತ್ತೆ. ಆದರೆ ಇವರಿಬ್ರು ನಡುವೆ ಅನೈತಿಕ ಸಂಬಂಧ ಇದೆ ಅಂದ ಮಾತ್ರಕ್ಕೆ ಇವರಿಬ್ರು ಇಲ್ಲಿ ಕೊಲೆಗಾರರು ಅಂತ ಹೇಳೋದಕ್ಕೆ ಬರಲ್ಲ. ಹೀಗೆ ಪೊಲೀಸರು ಕನ್ಫ್ಯೂಸ್ ಆಗಿರುವಾಗ ಪೊಲೀಸರ ಕೈಗೆ ಒಂದು ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ಬರುತ್ತೆ. ಯಾವುದು ಈ ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ಅಂತ ನೋಡೋದಾದರೆ ರಚಿತಾಳನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದಾಗ ರಚಿತಾಳ ಯೂರಿನ್ ಮತ್ತು ಬ್ಲಡ್ ಸ್ಯಾಂಪಲನ್ನು ಟೆಸ್ಟ್ಗೆ ಅಂತ ಕಳಿಸಿರ್ತಾರೆ. ಆ ರಿಸಲ್ಟ್ ಈಗ ಬಂದಿರುತ್ತೆ. ಆ ಟೆಸ್ಟ್ ರಿಪೋರ್ಟಲ್ಲಿ ರಚಿತಾಳ ಯೂರಿನ್ ಮತ್ತು ಬ್ಲಡ್ಡಲ್ಲಿ ಯಾವುದೇ ಪಾಯ್ಸನ್ ಇರಲಿಲ್ಲ ಅಂತ ಮೆನ್ಷನ್ ಮಾಡಿರ್ತಾರೆ. ಹಾಗಾದರೆ ರಚಿತಾಳ ಬ್ಲಡ್ಡಲ್ಲಿ ಪಾಯ್ಸನ್ ಇರಲಿಲ್ಲ ಅಂದರೆ ರಚಿತಾ ಯಾಕೆ ನರಳಾಡ್ತಾ ಇದ್ಲು, ಯಾಕೆ ಪ್ರಜ್ಞೆ ತಪ್ಪಿ ಬೀಳ್ತಾ ಇದ್ಲು, ಒಂದು ಪಕ್ಷ ರಚಿತಾ ಏನಾದರೂ ನಾಟಕ ಆಡ್ತಾ ಇದ್ಲ ಅಂತ ಪೊಲೀಸರಿಗೆ ಅನುಮಾನ ಬರುತ್ತೆ. ಪೊಲೀಸರು ಮತ್ತಿನ್ನೊಂದ್ಸಲ ರಚಿತಾಳ CDR ಅನ್ನು ಓಪನ್ ಮಾಡಿ ನೋಡ್ತಾರೆ. ಇವರು ಗಮನ ಇಟ್ಟು ನೋಡ್ತಾ ಹೋದರೆ ಚೆನ್ನಯ್ಯ 3 ಗಂಟೆಗೆ ಮನೆ ವಾಪಸ್ ಬಂದಿರ್ತಾನೆ. ಅಲ್ಲಿವರೆಗೂ ಕೂಡ ಅಂದರೆ 3 ಗಂಟೆವರೆಗೂ ಕೂಡ ರಚಿತಾ ಶಿವಕುಮಾರ್ ಜೊತೆ ಫೋನಲ್ಲಿ ಚೆನ್ನಾಗಿ ಮಾತಾಡಿರ್ತಾಳೆ, ಅಂದರೆ ಗಂಟೆಗಟ್ಟಲೆ ಮಾತಾಡಿರ್ತಾಳೆ. ಚೆನ್ನಯ್ಯ ಮನೆಗೆ ಯಾವಾಗ ವಾಪಸ್ ಬರ್ತಾನೆ ರಚಿತಾ ಹೊಟ್ಟೆ ನೋವು ಅಂತ ನಾಟಕ ಶುರು ಮಾಡಿರ್ತಾಳೆ. ಪೊಲೀಸರಿಗೀಗ ರಚಿತಾ ಆಡ್ತಾರಂಥ ಗೇಮ್ ಎಲ್ಲ ಅರ್ಥ ಆಗಿರುತ್ತೆ. ರಚಿತಾಳನ್ನು ಸ್ಟೇಷನ್ ಕರೆಸ್ತಾರೆ, ಒಳ್ಳೆ ಮಾತಾಗಿ ಕೇಳ್ತಾರೆ. ಆದರೆ ರಚಿತಾ ಈಗಲೂ ಕೂಡ ನಾಟಕ ಆಡ್ತಾ ಇರ್ತಾಳೆ. 2 ಲೇಡಿ ಕಾನ್ಸ್ಟೇಬಲ್ಗಳನ್ನ ಮತ್ತು ರಚಿತಾಳನ್ನು ಒಂದು ರೂಮಲ್ಲಿ ಬಿಡ್ತಾರೆ. ಸ್ವಲ್ಪ ಹೊತ್ತಿನ ನಂತರ ರಚಿತಾ ಈ 3 ಮಕ್ಕಳ ಕೊಲೆಯನ್ನು ನಾನೇ ಮಾಡಿದ್ದು ಅಂತ ಒಪ್ಕೋತಾಳೆ. ಹಾಗಾದರೆ
ಹಾಗಾದರೆ ಈ 3 ನಿರಪರಾಧಿ ಮಕ್ಕಳನ್ನ ನೀನು ಯಾಕೆ ಕೊಲೆ ಮಾಡಿದೆ ಅಂದಾಗ ರಚಿತಾ ಒಂದು ಕಥೆ ಹೇಳ್ತಾಳೆ. ಸ್ನೇಹಿತರೆ, ನೀವು ರಚಿತಾ ಹೇಳಿದಂಥ ಕಥೆಯನ್ನ ಕೇಳಿದ್ರೆ, ಅವಳು ತನ್ನ ಮಕ್ಕಳ ಪ್ರಾಣವನ್ನು ಯಾಕೆ ತಗೊಳ್ಳು ಅಂತ ಅವಳು ಕೊಟ್ಟಂಥ ಕಾರಣವನ್ನು ಕೇಳಿದ್ರೆ ನೀವು ತುಂಬ ಹೊತ್ತು ಯೋಚನೆ ಮಾಡ್ತೀರಾ, ಪ್ರಪಂಚದಲ್ಲಿ ಈ ಥರದ ತಾಯ್ದಿರೋ ಇದ್ದಾರ ಅಂತ. ಒಂದು ತುಂಬ ಚಿಕ್ಕ ಕಾರಣಕ್ಕಾಗಿ ಒಬ್ಬ ತಾಯಿ ತನ್ನ 3 ಮಕ್ಕಳ ಪ್ರಾಣವನ್ನು ತಗೋತಾಳೆ ಅಂದರೆ ಆ ಕಾರಣ ಏನಿರ್ಬೋದು, ಆ ಕಾರಣ ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ಕಥೆನ ಪೂರ್ತಿ ನೋಡಿ. ಆಗ ನಿಮ್ಗೆ ಅನ್ಸುತ್ತೆ ಇದೊಂದು ರೋಚಕ ಕಥೆ ಅಂತ. ಒಂದು ರೋಚಕ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿಂದ ಸುಮಾರು ವರ್ಷಗಳ ಹಿಂದೆ ಚೆನ್ನೈನ್ಗೆ ಮೊದಲನೇ ಮದುವೆ ಆಗಿರುತ್ತೆ. ಆ ಮೊದಲನೇ ಮದುವೆ ಆದಾಗಲೂ ಕೂಡ ಚೆನ್ನಯ್ಯ ತನ್ನ ಹೆಂಡತಿ ಜೊತೆ ಚೆನ್ನಾಗಿ ಇರ್ತಾನೆ. ಆದರೆ ಡೆಲಿವರಿ ಟೈಮಲ್ಲಿ ಏನೋ ಒಂದು ತೊಂದರೆ ಆಗುತ್ತೆ, ಮೊದಲನೇ ಹೆಂಡತಿ ತೀರ್ಕೊತಾಳೆ. ಮೊದಲನೇ ಹೆಂಡತಿ ತೀರ್ಕೊಂಡ ನಂತರ ಚೆನ್ನಯ್ಯ 2ನೇ ಮದುವೆ ಆಗಲ್ಲ, ಸುಮಾರು ವರ್ಷಗಳವರೆಗೆ ಹಾಗೆ ಇರ್ತಾನೆ. ಆದರೆ 2013ರಲ್ಲಿ ಚೆನ್ನೈನ್ಗೆ ರಚಿತಾ ಜೊತೆ ಮದುವೆ ಆಗುತ್ತೆ. ಆದರೆ ರಚಿತಾ ಮದುವೆ ಆದಾಗ ರಚಿತಾಗೆ 18 ವರ್ಷ, ಚೆನ್ನಯ್ಯನ್ಗೆ 38 ವರ್ಷ. ಇಷ್ಟು ಏಜ್ ಗ್ಯಾಪ್ ಇದ್ರೂ ಕೂಡ ಚೆನ್ನಯ್ಯ ರಚಿತಾಳನ್ನ ತುಂಬ ಪ್ರೀತಿ ಮಾಡ್ತಾ ಇರ್ತಾನೆ. ಇವರಿಬ್ಬರಿಗೆ 3 ಮಕ್ಕಳು ಕೂಡ ಆಗುತ್ತೆ. ಆದರೆ 3 ಮಕ್ಕಳಾದ ನಂತರ ರಚಿತಾ ತನ್ನ ಗಂಡನ್ನ ತನ್ನ ಫ್ರೆಂಡ್ಸ್ಗಳ ಗಂಡದಿರ ಜೊತೆ ಮ್ಯಾಚ್ ಮಾಡಿ ನೋಡ್ತಾಳೆ. ಅಲ್ಲಿ ಗಂಡ ಹೆಂಡತಿ ನಡುವೆ ಏಜ್ ಗ್ಯಾಪ್ ತುಂಬ ಕಮ್ಮಿ ಇರುತ್ತೆ. ಆದರೆ ರಚಿತಾ ಮತ್ತು ಚೆನ್ನಯ್ಯನ ನಡುವೆ 20 ವರ್ಷದ ಏಜ್ ಗ್ಯಾಪ್ ಇರುತ್ತೆ. ರಚಿತಾ ಏನು ಅಂದ್ಕೊಂಡಿರ್ತಾಳೆ, ನನ್ನ ಗಂಡ ನನಗಿಂತ ವಯಸ್ಸಲ್ಲಿ 20 ವರ್ಷ ದೊಡ್ಡವನು, ನನಗೆ ಮತ್ತು ನನ್ನ ಗಂಡನಿಗೆ ವಯಸ್ಸಲ್ಲಿ ಗ್ಯಾಪ್ ಕಮ್ಮಿ ಇರ್ತಾ ಇದ್ರೆ ನನಗೆ ಏನು ಸುಖ ಅವ್ನು ಇವಾಗ ಕೊಡ್ತಾ ಇದ್ದಾನೆ, ಗ್ಯಾಪ್ ಕಮ್ಮಿ ಇರ್ತಾ ಇದ್ರೆ ಅವ್ನು ಹೆಚ್ಚಿನ ಸುಖ ಕೊಡ್ತಾ ಇದ್ದ ಅಂತ ರಚಿತಾ ಭಾವಿಸಿರ್ತಾಳೆ. ರಚಿತಾಗೆ ಈ ಮಾತು ಮನಸ್ಸಲ್ಲಿ ಕೊರಿತಾ ಇರುತ್ತೆ. 3 ಮಕ್ಕಳಾದ ನಂತರ ರಚಿತಾ ಒಂದು ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸಕ್ಕೆ ಸೇರ್ಕೋತಾಳೆ. ರಚಿತಾ ಸ್ಕೂಲ್ಗೆ ಹೋಗುವಾಗ ಬರುವಾಗ ಈಕೆ ಒಬ್ಬ ಹಳೆ ಕ್ಲಾಸ್ಮೇಟ್ ಇರ್ತಾನೆ, ಶಿವಕುಮಾರ್ ಅಂತ. ಅವ್ನು ಮತ್ತೆ ಪರಿಚಯ ಆಗ್ತಾನೆ. ಇವರಿಬ್ರು ಮೊದಲೇ ಕ್ಲಾಸ್ಮೇಟ್ಗಳಾದ್ರಿಂದ ಇವರಿಬ್ರು ನಡುವೆ ಮೊದಲೇ ಸಲಿಗೆ ಇರುತ್ತೆ. ಈಗ ಹಳೆ ಫ್ರೆಂಡ್ಶಿಪ್ ಮತ್ತೆ ಶುರು ಆಗುತ್ತೆ. ಇದಾದ ನಂತರ ಶಿವಕುಮಾರ್ ರಚಿತಾ ಮನೆಗೆ ಬರೋದು ಹೋಗೋದು ಶುರು ಮಾಡ್ತಾನೆ. ಇಲ್ಲಿಂದ ಇವರಿಬ್ರು ನಡುವೆ ಅನೈತಿಕ ಸಂಬಂಧ ಶುರು ಆಗ್ಬಿಡುತ್ತೆ. ಇಲ್ಲೆಲ್ಲ ಅನುಕೂಲವಾಗಿರುತ್ತೆ. ಚೆನ್ನಯ್ಯ ಬೆಳಿಗ್ಗೆ ಕೆಲಸಕ್ಕಂತ ಹೊರಟೋದ್ರೆ ಮಕ್ಕಳು ಸ್ಕೂಲ್ಗಂತ ಹೋಗ್ತಾರೆ. ಆನಂತರ ಶಿವಕುಮಾರ್ ರಚಿತಾ ಮನೆಗೆ ಆರಾಮಾಗಿ ಬರ್ತಾ ಇರ್ತಾನೆ, ಹೋಗ್ತಾ ಇರ್ತಾನೆ. ರಚಿತಾ ಆಗಾಗ ಸ್ಕೂಲ್ಗೆ ರಜಾ ಇದ್ದಾಗ ಶಿವಕುಮಾರ್ನ ಜೊತೆ ಸುತ್ತಾಡೋದಕ್ಕೆ ಅಂತ ಹೊರಗಡೆ ಕೂಡ ಹೋಗ್ತಾ ಇರ್ತಾಳೆ. ಹೀಗೆ ಇದೆಲ್ಲ ತೆರೆಮರೆಯಲ್ಲಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಇತ್ತೀಚೆಗೆ ಚೆನ್ನಯ್ಯ ರಚಿತಾಳನ್ನ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕಾಗಲ್ಲ ಅಂತ ಸ್ಕೂಲಿಂದ ಬಿಡಿಸಿ ಮನೇಲಿ ಇಟ್ಟಿರ್ತಾನೆ. ಇಷ್ಟು ಸಾಕಾಗಲ್ಲ ಅಂತ ಇಲ್ಲಿವರೆಗೆ ಚೆನ್ನಯ್ಯ ಡೇ ಡ್ಯೂಟಿ ಮಾಡ್ತಾ ಇರ್ತಾನೆ. ಅವನ ಕಂಪ್ನಿಯವರು ಚೆನ್ನಯ್ಯನ್ಗೆ ಇನ್ನು ಮುಂದೆ ನೈಟ್ ಡ್ಯೂಟಿಗೆ ಹಾಕ್ಬಿಡ್ತಾರೆ. ಇನ್ನು ಮುಂದೆ ಚೆನ್ನಯ್ಯ ದಿನವೆಲ್ಲ ಮನೇಲಿರ್ತಾನೆ, ಸಂಜೆ ಹೊತ್ತಲ್ಲಿ ಕೆಲ್ಸಕ್ಕೆ ಹೋಗ್ತಾನೆ. ಮಕ್ಕಳು ಬೆಳಿಗ್ಗೆ ಹೊತ್ತು ಸ್ಕೂಲ್ಗೆ ಹೋಗ್ತಾರೆ, ಸಂಜೆ ಹೊತ್ತು ಮನೇಲಿ ಇರ್ತಾರೆ. ಇದರಿಂದಾಗಿ ಶಿವಕುಮಾರ್ಗೆ ಆ ಮನೆಗೆ ಬರೋದಕ್ಕೆ ಹೋಗೋದಕ್ಕೆ ತೊಂದರೆ ಆಗ್ತಾ ಇರುತ್ತೆ. ರಚಿತಾ ಏನೇನೋ ನಾನಾ ಥರ ಪ್ಲಾನ್ಗಳನ್ನ ಮಾಡಿ ನೋಡ್ತಾಳೆ. ಆದರೆ ಶಿವಕುಮಾರ್ಗೆ ತನ್ನ ಮನೆ ಕರ್ಸ್ಕೊಳ್ಳೋದಕ್ಕೆ ರಚಿತಾಗೆ ಯಾವುದೇ ಚಾನ್ಸ್ಗಳು ಸಿಗ್ತಾ ಇರಲ್ಲ. ಕೊನೆಗೆ ರಚಿತಾ ಶಿವಕುಮಾರ್ಗೆ ಒಂದಿನ ಮನೆ ಬಿಟ್ಟು ಓಡೋಗೋಣ ಅಂತ ಹೇಳ್ತಾಳೆ. ಆದರೆ ಶಿವಕುಮಾರ್ಗೆ ಆಲ್ರೆಡಿ ಮದುವೆ ಆಗಿರುತ್ತೆ. ಅವನು ತನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟು ಬರೋದಕ್ಕೆ ಒಪ್ಪಲ್ಲ. ಕೊನೆಗೆ ಶಿವಕುಮಾರ್ ರಚಿತಾಗೆ ಹೇಳ್ಬಿಡ್ತಾನೆ, ನೀನು ಏನು ಮಾಡ್ತೀಯ ಏನೋ ನನ್ಗೆ ಗೊತ್ತಿಲ್ಲ, ಒಟ್ನಲ್ಲಿ ನಿನ್ನ ಮನೆಗೆ ಬರೋದಕ್ಕೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಟ್ರೆ ಮಾತ್ರ ನಾನು ಮನೆಗೆ ಬರ್ತೀನಿ, ಇಲ್ಲಾಂದ್ರೆ ಬರಲ್ಲ ಅಂತ ಹೇಳ್ತಾನೆ. ಈಗ ರಚಿತಾಗೆ ಶಿವಕುಮಾರ್ನ ಹುಚ್ಚು ಯಾವ ಮಟ್ಟಕ್ಕೆ ಇರುತ್ತೆ ಅಂದರೆ ಅವಳು ಬರೀ ಶಿವಕುಮಾರ್ ತನ್ನ ಮನೆಗೆ ಬರಲಿ ಅಂತ ಏನು ಬೇಕಾದರೂ ಮಾಡೋದಕ್ಕೆ ತಯಾರಿರ್ತಾಳೆ. ರಚಿತಾ ಒಂದಿನ ಶಿವಕುಮಾರ್ಗೆ ಹೇಳಿರ್ತಾಳೆ, ನಾನೇನೋ ಒಂದು ಐಡಿಯಾ ಮಾಡ್ತೀನಿ, ನನ್ನ ಗಂಡ ನನ್ನ ಮಕ್ಕಳನ್ನ ಸಾಯಿಸ್ತೀನಿ, ನಿನ್ಗೇನು ತೊಂದರೆ ಇಲ್ವಾ ಅಂತ. ಶಿವಕುಮಾರ್ ಈ ಮಾತನ್ನ ಕೇಳಿದಾಗ ಅವನು ತಮಾಷೆಯಾಗಿ ತಗೊಂಡಿರ್ತಾನೆ, ಅವನು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರಲ್ಲ. ಹೀಗೆ ಕಾಯ್ತಾ ಕಾಯ್ತಾ ಈಗ ರಚಿತಾಗೆ ತಲೆ ಕೆಡ್ತಾ ಬಂದಿರುತ್ತೆ. ಮಾರ್ಚ್ 27ನೇ ತಾರೀಕಾಗಿರುತ್ತೆ. ಚೆನ್ನಯ್ಯ ರಾತ್ರಿ 10 ಗಂಟೆ ಹೊತ್ತಲ್ಲಿ ಡ್ಯೂಟಿಗೆ ಅಂತ ಹೊರಡ್ತಾನೆ. ಇಷ್ಟೊತ್ತಲ್ಲಿ 3 ಮಕ್ಕಳು ಹಾಲ್ನಲ್ಲಿ ಆಟ ಆಡ್ತಾ ಕುಂತಿರ್ತಾರೆ. ಅದರಲ್ಲಿ ಮೊದಲು ಮಗಳನ್ನ ತನ್ನ ಬೆಡ್ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಕತ್ತಿಸ್ಕಿ ಸಾಯಿಸ್ತಾಳೆ. ಆ ಮಗಳ ಮೇಲೆ ಬೆಡ್ಶೀಟ್ ಒತ್ತಿಸ್ಬಿಟ್ಟು ಮತ್ತೆ ಹಾಲ್ಗೆ ಬರ್ತಾಳೆ. ತನ್ನ 2ನೇ ಮಗನನ್ನು ಬೆಡ್ರೂಮ್ ಕರ್ಕೊಂಡು ಹೋಗ್ತಾಳೆ. ಅವನಿಗೆ ಕತ್ತಿಸ್ಕಿ ಸಾಯಿಸ್ಬಿಟ್ಟು ಅವನ ಮೇಲೆ ಬೆಡ್ಶೀಟ್ ಒದಿಸ್ಬಿಟ್ಟು ಮತ್ತೆ ಹಾಲ್ಗೆ ಬರ್ತಾಳೆ. ತನ್ನ ಹಿರಿ ಮಗನನ್ನು ಬೆಡ್ರೂಮ್ ಕರ್ಕೊಂಡು ಹೋಗ್ತಾಳೆ. ಅವನಿಗೂ ಕೂಡ ಕತ್ತಿಸ್ಕಿ ಸಾಯಿಸ್ತಾಳೆ. ಈ 3 ಮಕ್ಕಳನ್ನ ಕೂಡ ಒಬ್ಬೊಬ್ಬರನ್ನಾಗಿ ಸಾಯಿಸಿರ್ತಾಳೆ. ಇವಳು ಫಿಸಿಕಲಿ ಆ ಮಕ್ಕಳಿಗಿಂತ ಸ್ಟ್ರಾಂಗ್ ಆಗಿದ್ದರಿಂದ ಆ ಮಕ್ಕಳು ಈಕೆ ಜೊತೆ ಫೈಟ್ ಮಾಡೋದಕ್ಕಾಗಲ್ಲ. ಈಕೆ 3 ಮಕ್ಕಳನ್ನ ಸಾಯಿಸಿದ ನಂತರ ಒಂದೊಂದೇ ಮಗುವನ್ನು ಅವರ ಬೆಡ್ರೂಮಿಗೆ ತಗೊಂಡೋಗಿ ಮಲಗಿಸ್ಬಿಟ್ಟು ಈಗ ಏನು ಗೊತ್ತಿಲ್ಲದೆ ಇರೋ ಥರ ನಾಟಕ ಆಡೋದಕ್ಕೆ ಶುರು ಮಾಡ್ತಾಳೆ. ಇಷ್ಟೆಲ್ಲ ರಾತ್ರಿ 12 ಗಂಟೆ ಹೊತ್ತಿಗೆ ನಡೆದೋಗಿರುತ್ತೆ. ಇದಾದ ನಂತರ ರಚಿತಾ ಶಿವಕುಮಾರ್ಗೆ ಫೋನ್ ಮಾಡ್ತಾಳೆ, ಈ ವಿಷಯ ತಿಳಿಸ್ತಾಳೆ. ಶಿವಕುಮಾರ್ ಈ ಮಾತು ಕೇಳಿದಾಗ ಶಾಕ್ ಆಗಿಬಿಡ್ತಾನೆ. ಹೀಗೆ ರಚಿತಾ ಮತ್ತು ಶಿವಕುಮಾರ್ ಮಾತಾಡ್ತಾ ಬೆಳಗಿನ ಜಾವ 3 ಗಂಟೆ ಆಗ್ತಾ ಬರುತ್ತೆ. 3 ಗಂಟೆ ಹೊತ್ತಿಗೆ ಚೆನ್ನಯ್ಯ ಕೆಲಸದಿಂದ ವಾಪಸ್ ಬರ್ತಾನೆ. ಚೆನ್ನಯ್ಯ ಮನೆಗೆ ವಾಪಸ್ ಬಂದಾಗ ರಚಿತಾ ತನ್ನ ನಾಟಕ ಶುರು ಮಾಡ್ತಾಳೆ. ನಾನು ಒಂದು ಅಂಗಡಿಯಿಂದ ಮೊಸರು ಪ್ಯಾಕೆಟ್ ತರಿಸಿದ್ದೆ, ಅದು ಕೆಟ್ಟೋಗಿತ್ತೇನೋ, ನಾನು ಮತ್ತು ನನ್ನ ಮಕ್ಕಳು ಮೊಸರು ಊಟ ಮಾಡಿದ್ವಿ, ಹೊಟ್ಟೆ ನೋವು ಶುರು ಆಗ್ಬಿಟ್ಟಿದೆ ಅಂತ ಹೊಟ್ಟೆ ನೋವಿನ ನಾಟಕ ಶುರು ಮಾಡ್ತಾಳೆ.
ಇವಳು ಯಾವ ಮಟ್ಟಕ್ಕೆ ನಾಟಕ ಮಾಡ್ತಾಳೆ ಅಂದರೆ, ಚೆನ್ನಯ್ಯ ಇವಳ ಹೊಟ್ಟೆ ನೋವನ್ನು ನೋಡೋಕ್ಕಾಗದೆ ಹೊರಗಡೆ ಹೆಲ್ಪ್ಗಾಗಿ ಓಡೋಗ್ತಾನೆ. ಆನಂತರ ಬೇರೆ ಬೇರೆ ಜನರೆಲ್ಲ ಚೆನ್ನೈನ ಮನೆಗೆ ಬರ್ತಾರೆ, ರಚಿತಾಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆನಂತರ ಈ ಕತೆ ಹೇಗೆಲ್ಲ ಹೋಗುತ್ತೆ ಅಂತ ಇಲ್ಲಿವರೆಗೆ ಬಿಡಿಸಿ ಹೇಳಿದ್ದೀನಿ. ಇದಾದ ನಂತರ ರಚಿತಾ ಈ 3 ಮಕ್ಕಳ ಕೊಲೆಗೆ ನಾನೇ ಕಾರಣ ಅಂತ ಒಪ್ಕೋತಾಳೆ. ಪೊಲೀಸರು ರಚಿತಾಳನ್ನು ಅರೆಸ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಶಿವಕುಮಾರ್ಗೂ ಕೂಡ ಅರೆಸ್ಟ್ ಮಾಡ್ತಾರೆ. ಯಾಕೆಂದರೆ ಶಿವಕುಮಾರ್ಗೆ ಮೊದಲೇ ಗೊತ್ತಿರುತ್ತೆ ಈ 3 ಕೊಲೆಗಳಾಗುತ್ತೆ ಅಂತ. ಆದರೆ ಇವನು ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಟ್ಟಿರಲಿಲ್ಲ. ಅದರಿಂದಾಗಿ ಇಲ್ಲಿ ಶಿವಕುಮಾರ್ ಕೂಡ ಅಪರಾಧಿಯಾಗಿರ್ತಾನೆ. ಇಷ್ಟೆಲ್ಲ ಆದ ನಂತರ ಈ ಕೇಸನ್ನು ಕೇಳಿದಂಥವ್ರ ಮನಸ್ಸಲ್ಲಿ 2 ಪ್ರಶ್ನೆಗಳು ಮೂಡುತ್ತೆ. ಏನಂದರೆ, ಒಂದು, ರಚಿತಾ ಚೆನ್ನೈನ ಜೊತೆ ಡೈವರ್ಸ್ ಮಾಡ್ಕೋಬೇಕಾಗಿತ್ತು, ಇಲ್ಲಾಂದರೆ ರಚಿತಾ ಮನೆ ಬಿಟ್ಟು ಓಡೋಗ್ಬೇಕಾಗಿತ್ತು ಅಂತ. ಪೊಲೀಸರು ರಚಿತಾಗೆ ನೀನು ಚೆನ್ನೈನ ಜೊತೆ ಡೈವರ್ಸ್ ಮಾಡ್ಕೋಬೇಕಾಗಿತ್ತು ಅಂತ ಕೇಳಿದ್ರೆ, ಅದಕ್ಕೆ ರಚಿತಾ ಹೇಳ್ತಾಳೆ, ಡೈವರ್ಸ್ಗೆ ಕಾಯುವಷ್ಟು ಸಮಾಧಾನ ನನಗಿರಲಿಲ್ಲ, ಡೈವರ್ಸ್ಗೆ ತುಂಬ ಟೈಮ್ ತಗೊಳುತ್ತೆ, ಅದಕ್ಕಾಗಿ ನಾನು ಡೈವರ್ಸ್ಗೆ ಟ್ರೈ ಮಾಡಲಿಲ್ಲ ಅಂತ ಹೇಳ್ತಾಳೆ. ಆಮೇಲೆ ಮನೆ ಬಿಟ್ಟು ಓಡೋಗ್ಬೇಕಾಗಿತ್ತು ಅಂತ ಕೇಳಿದ್ರೆ, ನಾನು ಮೊದಲೇ ಹೇಳ್ದಂತೆ ಮನೆ ಬಿಟ್ಟು ಓಡೋಗೋದಕ್ಕೆ ಶಿವಕುಮಾರ್ ಒಪ್ಪಲಿಲ್ಲ, ಅದಕ್ಕಾಗಿ ಮನೆ ಬಿಟ್ಟು ಓಡಲಿಲ್ಲ ಅಂತ ರಚಿತಾ ಅದಕ್ಕೂ ಒಂದು ಕೂಡ ಕ್ಲಿಯರೆನ್ಸ್ ಕೊಡ್ತಾಳೆ. ಆಮೇಲೆ ಇನ್ನೊಂದು ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನಂದರೆ, ಬೈ ಚಾನ್ಸ್ ಇಲ್ಲಿ ರಚಿತಾ ಈ 3 ಕೊಲೆಗಳನ್ನ ಮಾಡಿ ಸಿಯಾಕೊಳ್ಳಿಲ್ಲ ಅಂದಿದ್ರೆ ಇನ್ನು ಸ್ವಲ್ಪ ದಿನದ ನಂತರ ಚೆನ್ನೈನ್ಗೂ ಕೂಡ ಮುಹೂರ್ತ ಇರ್ತಾ ಇದ್ಲು. ಹೇಗೋ ಚೆನ್ನೈನ್ ಟೈಮ್ ಚೆನ್ನಾಗಿತ್ತು, ರಚಿತಾ ಇಷ್ಟಕ್ಕೆ ಸಿಯಾಕೊಂಡ್ಲು. ಸ್ನೇಹಿತರೆ, ಈಗ ಸ್ವಲ್ಪ ಕಥೆಯಿಂದ ಹೊರಗಡೆ ಬಂದು ಯೋಚನೆ ಮಾಡೋದಾದರೆ, ಈ ಪ್ರಪಂಚದಲ್ಲಿ ಮಕ್ಕಳಿಲ್ಲದೆ ಎಷ್ಟೋ ತಾಯ್ದಿರೋ ಪರದಾಡ್ತಾ ಇದ್ದಾರೆ. ಇನ್ನೆಷ್ಟೋ ಜನ ಬೈ ಚಾನ್ಸ್ ಬೈ ಆಕ್ಸಿಡೆಂಟಲ್ಲಿ ತಮ್ಮ ಮಕ್ಕಳನ್ನ ಕಳ್ಕೊಂಡಿರ್ತಾರೆ. ಆ ತಾಯ್ದಿರೋ ಪರದಾಟ ನೋಡೋದಕ್ಕಾಗ್ತಾರಲ್ಲ. ಅಂಥದ್ರಲ್ಲಿ ಈಕೆ ಒಂದು ಚಿಕ್ಕ ಕಾರಣಕ್ಕೆ, ಅದು ಎಂಥ ಸಿಲ್ಲಿ ಕಾರಣ ಅಂದರೆ, ಆ ಸಿಲ್ಲಿ ಕಾರಣಕ್ಕಾಗಿ ತನ್ನ 3 ಮಕ್ಕಳ ಕೊಲೆಯನ್ನು ಮಾಡ್ತಾಳೆ ಅಂದರೆ ಇಂಥ ತಾಯ್ದಿರೋ ಪ್ರಪಂಚದಲ್ಲಿ ಇದ್ದಾರೆ ಅಂತ ಹೇಳೋದಕ್ಕೆ ಬೇಜಾರಾಗುತ್ತೆ. ಈಕೆ ಆ 3 ಮಕ್ಕಳ ಕೊಲೆಗೆ ಕೊಟ್ಟಂಥ ಕಾರಣನೇ ಅಲ್ಲ. ಅವತ್ತು ಹಾಲ್ನಲ್ಲಿ 3 ಮಕ್ಕಳು ಆಟ ಆಡುವಾಗ ಒಂದೊಂದೇ ಮಗುವನ್ನು ರೂಮ್ ಕರ್ಕೊಂಡು ಹೋಗ್ತಾಳೆ, ಕತ್ತಿ ಇಸ್ಕಿ ಸಾಯಿಸ್ತಾಳೆ. ಈಕೆ ಆ ಮಗುವನ್ನು ಬೆಡ್ರೂಮ್ಗೆ ಕರ್ಕೊಂಡು ಹೋಗುವಾಗ ಆ ಮಗು ಯಾವುದೇ ಕಾರಣಕ್ಕೂ ಯೋಚನೆ ಮಾಡಿರಲ್ಲ, ನನ್ನ ತಾಯಿ ನನ್ನ ಜೊತೆ ಈ ಥರ ಮೋಸ ಮಾಡ್ತಾಳೆ ಅಂತ. ಆದರೆ ಈಕೆಗೆ ಯಾವ ಮಟ್ಟದ ಹುಚ್ಚಿಡ್ದಿರುತ್ತೆ ಅಂದರೆ, ಆ ಹುಚ್ಚಿನ ಮುಂದೆ ಮಮತೆ ಒಂದು ಕ್ಷಣ ಕೂಡ ನಿಲ್ಲಲ್ಲ. ಸ್ನೇಹಿತರೆ, ಹಾಗಾದರೆ ಇವತ್ತಿನ ಕಥೆನ ಇಲ್ಲಿಗೆ ಮುಗಿಸೋಣ. ನಮ್ಮ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.